ಒಂದೆಡೆ ಸಿಲಿಂಡರ್ಗಾಗಿ ಪರದಾಟ, ಮತ್ತೊಂದು ಕಡೆ ಕಳ್ಳಾಟ. ಆಟೋ ಚಾಲಕರ ಸಂಕಷ್ಟವೇ ಖದೀಮರ ಬಂಡುಬಾಳ ಆಗಿದೆ. ಬಾಲ ಬಿಚ್ಚಿದೆ ಗ್ಯಾಸ್ ರೀಫಿಲ್ಲಿಂಗ್ ದಂಧೆಕೋರರ ಅಖಾಡಗಳು. ಗೃಹ ಬಳಕೆ ಸಿಲಿಂಡರ್, ಎಲ್ಪಿಜಿ ಅಕ್ರಮವಾಗಿ ಆಟೋಗಳಿಗೆ ಭರ್ತಿ ಮಾಡ್ತಾ ಇದ್ದಾರೆ. ವಿಜಯಪುರದಲ್ಲಿ ಗ್ಯಾಸ್ ಬಿಸಿ ಮಧ್ಯೆ ಗ್ಯಾಸ್ ರೀಫಿಲ್ಲಿಂಗ್ ದಂಧೆ ನಡೀತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಬಯಲಾಯಿತು ಕರಾಳ ದಂಧೆಯ ಅಸಲಿ ಮುಖ. ವಿಜಯಪುರದಲ್ಲಿ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಬಂಕ್ಗಳಲ್ಲಿ ಎಲ್ಪಿಜಿ ಗ್ಯಾಸ್ ಕೊರತೆ ಇದೆ. ಎಲ್ಪಿಜಿಗಾಗಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಆ ಚಾಲಕರ ಸಂಕಷ್ಟನೇ ಇವರುಗಳಿಗೆ ಬಂಡವಾಳ. ಬಿಂದಾಸ್ ಆಗಿ ನಡೆಯುತ್ತೆ ಆಟೋಗಳಿಗೆ ಅಕ್ರಮವಾಗಿ ಎಲ್ಪಿಜಿ ತುಂಬೋ ದಂಧೆ. ಸಾಲಾಗಿ ನಿಂತಿರೋ ಆಟೋಗಳನ್ನ ನೀವು ನೋಡ್ತಾ ಇದ್ದೀರಿ. ಅಕ್ರಮ ರೀಫಿಲ್ಲಿಂಗ್ ಅಡ್ಡೆಗಳ ಮುಂದೆ ನಿಂತಿರೋ ಆಟೋಗಳು. ಎಲ್ಪಿಜಿ ಬಂಕ್ಗಳಲ್ಲಿ ಎಲ್ಪಿಜಿ ಗ್ಯಾಸ್ ಸಿಗ್ತಾ ಇಲ್ಲ, ಆಟೋಗಳಿಗೆ ಗ್ಯಾಸ್ ತುಂಬಿಸೋದಕ್ಕೆ ಆಗ್ತಾ ಇಲ್ಲ. ಇದನ್ನೇ ದಂಧೆ ಮಾಡಿಕೊಂಡು ಅಕ್ರಮ ದಂಧೆಕೋರರು ಅಕ್ರಮ ಅಡ್ಡೆಗಳನ್ನ ಓಪನ್ ಮಾಡಿಯೇ ರೀಫಿಲ್ಲಿಂಗ್ ಮಾಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯ ಮಹಾಯುದ್ಧದಿಂದಾಗಿ ಎಲ್ಪಿಜಿ ಗ್ಯಾಸ್ನ ಕೊರತೆ ಉಂಟಾಗ್ತಾ ಇದೆ. ಒಂದು ಕಡೆ ಕಮರ್ಷಿಯಲ್ ಗ್ಯಾಸ್ಗಳು ಸಿಗ್ತಾ ಇಲ್ಲ, ಮತ್ತೊಂದು ಕಡೆ ಆಟೋ ಫಿಲ್ಲಿಂಗ್, ಆಟೋಗೆ ಬೇಕಾದ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಇದನ್ನೇ ದಂಧೆ ಮಾಡಿಕೊಂಡಿರೋ ದಂಧೆಕೋರರು ಅಕ್ರಮ ಅಡ್ಡೆಗಳನ್ನ ಓಪನ್ ಮಾಡಿಕೊಂಡಿದ್ದಾರೆ. ಅಕ್ರಮ ರೀಫಿಲ್ಲಿಂಗ್ ಅಡ್ಡೆಗಳನ್ನ ಓಪನ್ ಮಾಡಿಕೊಂಡಿದ್ದಾರೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ದೀರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.